ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮಿಷ್ಟ ಸ್ನೇಹಿತರ ಪ್ರೆಸೆಂಟ್. ಸೊ ನನ್ನ ಮುಂದೆ ಸಾರಥಿ ಇದ್ದಾನೆ. ಅಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿ ಅತಿ ಎತ್ತರದ ಆನೆ ಇವನು. ಸೊ ಇವನ ವಯಸ್ಸು 30 ವರ್ಷ. ಹಾಗೆ ಎತ್ತರ ಹತ್ರ ಒಂದು ಆಲ್ಮೋಸ್ಟ್ 10 ಅಡಿ ಇದ್ದಾನೆ. ಸೊ ಇವನನ್ನು 2023ರಲ್ಲಿ ಒಂದು ಮೂಡಿಗೆರೆಯ ಅರಣ್ಯ ಭಾಗದಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಸೊ ಕ್ಯಾಪ್ಚರ್ ಮಾಡಿ ದುಬಾರೆ ಆನೆ ಶಿಬಿರಕ್ಕೆ ಕರ್ಕೊಂಬಂದು ಇಲ್ಲಿ ಟ್ರೈನಿಂಗನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 5,000 ಕಮ್ಮಿ ಇದೆ ಸರ್. ಒಂದು ಹೇಳ್ಬೇಕಾದ್ರೆ ಈಗ ಅಲ್ಲಿನ ಫುಡ್ಗೆ ಇಲ್ಲಿನ ಫುಡ್ಗೆ ವ್ಯತ್ಯಾಸಗಳಿರೋ ಕಾರಣಗಳಿಂದ ಸ್ವಲ್ಪ ವೀಕ್ ಆಗಿದೆ. ವೀಕ್ ಆದ ಕಾರಣಗಳಿಂದ ಹೇಳ್ಬೇಕಾದ್ರೆ ಒಂದು 4-4 ಮೇಲೂ ಎಷ್ಟು ಅಷ್ಟಿಗೆ ಇರ್ಬೋದು ಸರ್. ಈಗ ಏಜ್ ಎಷ್ಟಾಗಿದೆ ಇವನಿಗೆ? 29. ಇವನು ಎತ್ತರ ಬೆಳಿತಾನೆ. ಇವನು ಎತ್ತರ ಬೆಳೆಯಲ್ಲ, ಬಾಡಿ ಬರ್ತಾನೆ. ತುಂಬಾ ಎತ್ತರ ಇದ್ದಾನೆ. ಮೇ ಬಿ ಕ್ಯಾಂಪಲ್ಲಿ ಇದೆ. ಏನಂತ ಹೆಸರು ಇಟ್ಟಿದ್ದೀರಿ? ಸಾರಥಿ. ಇದು ದಸರಾಗೆ ಏನಾದ್ರು ಪ್ರೋಸೆಸ್ ಐತದ? ಅದು ಗ್ಯಾರಂಟಿ ಸರ್. ದಸರಾಕ್ಕೆ ಹೋಗುತ್ತೆ. ಇನ್ನೊಂದು 3 ವರ್ಷ, ಇನ್ನೊಂದು 2 ವರ್ಷ ಕಳೆದ್ಮೇಲೆ ದಸರಾ ಗ್ಯಾರಂಟಿ ಹೋಗುತ್ತೆ. ಯಾಕಂದ್ರೆ ದಂತ ತುಂಬಾ ಚೆನ್ನಾಗಿದೆ, ಎತ್ತರ ತುಂಬಾ ಇದ್ದಾನೆ. ಹೌದೌದು. ಮತ್ತೆ ಮುಖದ ಲಕ್ಷಣ ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇದು ತುಂಬಾ ಜನ ಕೇಳ್ತಾರೆ ಸಾರಥಿ. ಹೌದು ಸರ್. ಆದ್ರೆ ಅದು ಸಾರಥಿ ಅಂತ ಹೇಳಲಿಕ್ಕೆ ಅದ್ರ ಗುಣ, ಎತ್ತರ, ಒಂದು ಐಟಿ ಇದೆ, ಮತ್ತೆ ಅದ್ರ ವಾತಾವರಣಗಳು ಕೂಡ ಚೆನ್ನಾಗಿರೋ ಕಾರಣಗಳಿಂದ ಎಲ್ರಿಗೂ ಸ್ವಲ್ಪ ತುಂಬಾ ಇದು ಕೇಳ್ಕೊಳ್ಳಿಕ್ಕೆ. ನಮ್ಮ ಜೊತೆ ಚೆನ್ನಾಗಿರ್ತಾನೆ. ನಾವು ಹೇಳ್ದಂಗೆ ಕೇಳ್ಕೊಂಡು ಈಗ ಸಾಧಾರಣ ಮಟ್ಟ ಇಷ್ಟು 1 ವರ್ಷಕ್ಕೆ ಇಷ್ಟಿಗೂ ಬಂದಿದ್ದು ದೊಡ್ಡ ಆನೆಗಳು. ಚಿಕ್ಕ ಮರಿಗಳಾದ್ರೆ ಏನಾದ್ರೂ ಆಗುತ್ತೆ. ಅಂದ್ರೆ ಈ ದೊಡ್ಡ ಆನೆಗಳು 1 ವರ್ಷಕ್ಕೆ ಇಷ್ಟು. ಎಷ್ಟು ದಿನ ಟ್ರಾವೆಲ್ ಹಾಕಿದ್ದೀವಿ ನಾವು 3 ತಿಂಗಳು ಹಾಕಿದ್ವಿ. 3 ತಿಂಗಳು ಒಳಗಡೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ನೆನಪು ಸ್ವಲ್ಪ ಮರಿಬೇಕು. ಪಕ್ಕದಲ್ಲಿ ಬೇಕಾದ್ರೆ ನಿಂತ್ಕೊಂಡು ಅದನ್ನ ಸ್ನಾನ ಮಾಡಿಸೋದಾಗಿರಲಿ, ಅವು ಕೆಲಸ ಹೇಳೋದು ಆಗಿರಲಿ, ನಾವು ಕರ್ಕೊಂಡು ಹೋಗೋತ್ತಿಗೆ ಏನ್ ಇದರ ದಿನಚರಿ ಹೇಗಿರುತ್ತೆ? ಏನೇಳಿ ಸರ್? ದಿನಚರಿ ಅಂದ್ರೆ ಡೈಲಿ ಇದು ಒಂದು ದಿವಸಕ್ಕೆ ಏನೆಲ್ಲ ಕೆಲಸವನ್ನು ಮಾಡಿಸ್ತೀರಿ ಇದ್ರ ಕೈಯಲ್ಲಿ? ಆದ್ರೆ ಇದರಲ್ಲಿ ನಾವು ಮೊದಲು ಮಾಡಿಸ್ತಾ ಇರೋದು, ನಾವು ಮೇಲ್ಗಡೆ ಹತ್ತಲಿಕ್ಕೆ ಪ್ರಾಕ್ಟೀಸ್. ಕಾಲ್ ಮೇಲೆ ಇತ್ತು, ಇನ್ನೊಂದು ಹಿಂದ್ಗಡೆ ಕಾಲನ ಮೇಲೆ ಇರ್ತದೆ. ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ಜೂಕ್ ಅಂತ ಹೇಳ್ತೀವಿ ನಾವು. ಅದನ್ನ ಯಾವ್ದಾರ ಒಂದು ವಸ್ತುಗಳನ್ನ ಬಿದ್ದು ದಂತದಲ್ಲಿ ಮೇಲ್ಗಡೆ ನೇರ್ಲಿಕ್ಕೆ ಎತ್ತಲಿಕ್ಕೆಗೋಸ್ಕರ ಆ ಕೆಲಸಗಳನ್ನ ಪ್ರಾಕ್ಟೀಸ್ ಕೊಡ್ತೀವಿ. ಈಗ ಜನಗಳನ್ನ ನೋಡಿದಾಗ ಏನಾದ್ರು ಅಗ್ರೆಸಿವ್ ಆಗುವಂತದ್ದು ಯಾವುದಿಲ್ಲ. ಮೊದಲು ಇತ್ತು. ಅಂದ್ರೆ ಒಂದು ಅಂದಾಜು ಹೇಳ್ಬೇಕಾದ್ರೆ ಒಂದು 20-30 ದಿನದ ಒಂದು ಕ್ರಾಲಿಂದ ತೆಗೆದು ಒಂದು 9 ತಿಂಗಳು ಕಳೆದ ನಂತರ ಇವೆಲ್ಲ 9 ತಿಂಗಳು ಒಳಗಡೆ ಅದೆಲ್ಲ ಇತ್ತು. ತುಂಬಾ ದಿನ ಏನೋ ಊರಿಗೆ ಹೋದಾಗ ತುಂಬಾ ಬೇಜಾರು ಮಾಡ್ಕೊಂಡಿರೋ ಅಂತ ಇನ್ಸಿಡೆಂಟ್ಸ್ ಏನಾದ್ರು ಇದೆಯಾ ಸರ್? ಆದ್ರೆ ನಾವು ಬೇಜಾರು ಮಾಡದ ರೀತಿಯಲ್ಲಿ ನೋಡ್ಕೊಳ್ತೀವಿ. ಅದ್ರಲ್ಲಿ ನಾವು ಊರಿಗೆ ಹೋಗ್ಬೇಕಾದ್ರೆ ಒಬ್ರು ಹೋದ್ರೆ ಒಬ್ರು ಇರ್ತೀವಿ, ಒಬ್ರಾದ್ರೂ ಕಾಣಲೇಬೇಕು. ಆ ರೀತಿ ಇರಾಗ ಆನೆಗಳಿಗೆ ಬೇಜಾರು ಮಾಡ್ಲಿಕ್ಕೆ ಬಿಡುದಿಲ್ಲ. ಅವು ಸ್ನೇಹಿತರ ತರನೇ ಉಳ್ಕೊಳುತ್ತೆ. ಯಾಕೆಂದ್ರೆ ಒಬ್ರನ್ನ ನೋಡ್ಕೊಂಡು. ಅದಕ್ಕೆ ಹೇಳ್ತಾರೆ ಒಬ್ರು ಒಂದು ಆನೆಗೆ ಜನ ಬೇಕು ಅಂತ. ಈಗೆಲ್ಲ ಕಡಿಮೆ ಆಗಿದೆ. ಪಕ್ಕದಲ್ಲಿ ಎಷ್ಟೇ ಜನ ನಿಂತ್ಕೊಂಡ್ರು. ಅದೇ ರೀತಿಯಾಗಿ ಸಾರಥಿ ಬಗ್ಗೆ ನನಗೆ ಅನ್ಸಿದ್ದೇನು ಅಂತಂದ್ರೆ, ಸಾರಥಿಯನ್ನ ನೋಡ್ತಾ ಇದ್ರೆ ಅವನ ಮುಖದ ಲಕ್ಷಣ ಆಗಿರ್ಬೋದು, ಅವನ ಎತ್ತರ, ಸೊ ಅವನು ನಡೀತಕ್ಕಂಥ ಒಂದು ಶೈಲಿ, ಮೇಯ್ನು ಅವನ ದಂತಗಳು ಆಗಿರ್ಬೋದು. ಸೊ ಇವೆಲ್ಲವನ್ನ ನಾವು ನೋಡಿದಾಗ ಇವನು ಭವಿಷ್ಯದಲ್ಲಿ ದಸರಾ ಉತ್ಸವದಲ್ಲಿ ಭಾಗಿಯಾಗ್ತಾನೆ ಅಂತಕ್ಕಂಥದ್ದು ನನ್ನ ಒಂದು ಭರವಸೆ. ಯಾಕೆಂತಂದ್ರೆ ಎಲ್ಲ ಆನೆಗಳಿಗೂ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಲಕ್ಷಣಗಳನ್ನು ನಾವು ನೋಡ್ಬೋದು. ಆದರೆ ಎಲ್ಲ ಆನೆಗಳು ದಸರಾ ಆನೆಗಳಾಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಸಾರಥಿ ವಿಚಾರದಲ್ಲಿ ನಾವು ನೋಡ್ತಾ ಇದ್ರೆ ಇವನು ಖಂಡಿತವಾಗೂ ದಸರಾ ಆನೆ ಆಗ್ತಾನೆ ಅಂತಕ್ಕಂಥದ್ದು ಮೇಯ್ನ್. ನನಗೆ ತುಂಬ ಇವನಲ್ಲಿ ಇಂಪ್ರೆಸಿವ್ ಅನಿಸಿದ್ದೇನು ಅಂತಂದರೆ ಇವನ ಎತ್ತರ ಆಗಿರ್ಬೋದು, ಮತ್ತು ಇವನ ಒಂದು ದಂತ ತುಂಬ ಚೆನ್ನಾಗಿದೆಯಲ್ಲ. ಸೊ ಇಲ್ಲಿ ನಾವು ನೋಡ್ಬೋದು ಸಾರಥಿ ಅವನ ಒಂದು ತುಂಟಾಟ ಯಾವ ಥರ ಇದೆ ಅಂತ. ಮೇ ಬಿ ಇವನಿಗೆ 28ರಿಂದ 29 ವರ್ಷ. ನನಗನ್ಸಿದ ಪ್ರಕಾರ ಅಷ್ಟು ಆಗಿಲ್ವೇನು ಅಂತ. ಬಟ್ ಇವನಿಗೆ ಸ್ವಲ್ಪ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರೆ ಇವನ ಒಂದು ಎತ್ತರ ಮತ್ತು ಇವನ ಆಕಾರ ಇದೆಲ್ಲ ಕೂಡ ಮುಂದೆ ಕುಮ್ಕಿ ಆನೆ ಕೂಡ ಆಗ್ಬೋದು. ಅಟ್ ಪ್ರೆಸೆಂಟ್ ಈ ಒಂದು ದುಬಾರೆ ಆನೆ ಶಿಬಿರದಲ್ಲಿರ್ತಕ್ಕಂಥ ಟಾಲೆಸ್ಟ್ ಎಲಿಫೆಂಟ್ ಯಾವುದು ಅಂತಂದರೆ ನಮ್ಮ ಸಾರಥಿ. ಸ್ನೇಹಿತರೆ, ನಮ್ಮ ಸಾರಥಿಗೆ ಆ ಒಂದು ದೇವರು ಆರೋಗ್ಯ, ಆಯುಷು, ನೆಮ್ಮದಿಯನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಸಾರಥಿ ಬಗ್ಗೆ
ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.